ಇರಾನ್ ಅಮೆರಿಕ ನಡುವೆ ಕದನ ವಿರಾಮ ಈಗ ಮುಂದುವರಿಕೆಯಾಗ್ತಾ ಇದೆ. ಯುದ್ಧಕ್ಕೆ ವಿರಾಮವನ್ನ ಘೋಷಿಸಲಾಗಿದೆ. ಇವತ್ತಿಗೆ ಯುದ್ಧಕ್ಕೆ ಕದನ ವಿರಾಮ ಅಂತ್ಯವಾಗ್ತಿತ್ತು. ಇಂದಿನಿಂದ ಬೇರೆಯದ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇತ್ತು. ಆದರೆ ದಿಗ್ಬಂಧನ ಕಂಟಿನ್ಯೂ ಅಂತ ಟ್ರಂಪ್ ಹೇಳಿದ್ರು. ಹಾರ್ಮಜ್ ದಿಗ್ಬಂಧನ ಮುಂದುವರಿಕೆ ಅಂತ ಟ್ರಂಪ್ ಹೇಳಿದ್ದಾರೆ. ಕದನ ವಿರಾಮ ಮುಂದುವರಿಸಲ್ಲ ಅಂತ ಟ್ರಂಪ್ ಯೂಟರ್ನ್ ಮಾತುಕತೆ ಕೂಡ ಆಯಿತು. ಕದನ ವಿರಾಮ ವಿಸ್ತರಣೆ ಅಂತ ಈಗ ಹೇಳ್ತಿದ್ದಾರೆ. ಇರಾನ್ ಜೊತೆ ಸಂಧಾನ ಆಗುವವರೆಗೂ ದಾಳಿ ನಡೆಸುವುದಿಲ್ಲ ಅಂತ ಟ್ರಂಪ್ ಟ್ರೂತ್ನಲ್ಲಿ ತಿಳಿಸಿದ್ದಾರೆ. ಇರಾನ್ ಸರ್ಕಾರ ಗಂಭೀರವಾಗಿ ಮುರಿದು ಬಿದ್ದಿದ್ದು ಅನಿರೀಕ್ಷಿತವಾಗಿ ಅಲ್ಲ ಎಂಬ ಅಂಶವನ್ನ ಆಧರಿಸಿದ್ದೇವೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪಿಎಂ ಶೆಹಬಾಜ್ ಶರೀಫ್ ಮನವಿ ಮಾಡಿದ್ದಾರೆ. ಇರಾನ್ ನಾಯಕರು ಮತ್ತು ಪ್ರತಿನಿಧಿಗಳು ಏಕೀಕೃತ ಪ್ರಸ್ತಾಪ ಮಂಡಿಸುವವರೆಗೆ ಇರಾನ್ ದೇಶದ ಮೇಲೆ ದಾಳಿ ತಡೆಹಿಡಿಯಲು ಕೋರಿಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಮಿಲಿಟರಿಗೆ ದಿಗ್ಬಂಧನವನ್ನ ಮುಂದುವರಿಸಲು ಮತ್ತು ಇತರೆ ಎಲ್ಲ ವಿಷಯಗಳಲ್ಲಿ ಸಿದ್ಧರಾಗಿ ಎಂದಿದ್ದೇನೆ. ಇರಾನ್ ನಾಯಕರು ಪ್ರಸ್ತಾಪವನ್ನ ಸಲ್ಲಿಸುವವರೆಗೆ ಮತ್ತು ಚರ್ಚೆಗಳು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಮುಕ್ತಾಯಗೊಳ್ಳುವವರೆಗೆ ಕದನ ವಿರಾಮವನ್ನ ವಿಸ್ತರಿಸುತ್ತೇನೆ. ಕದನ ವಿರಾಮ ವಿಸ್ತರಣೆ. ಟ್ರಂಪ್ ಇರಾನ್ಗೆ ತಿರುಗೇಟು. ಕದನ ವಿರಾಮವನ್ನ ಘೋಷಿಸಿ ಟ್ರಂಪ್ ಮಹಾ ನಾಟಕವಾಡ್ತಿದ್ದಾರೆ ಎನ್ನುವಂತ ಚರ್ಚೆ ಶುರುವಾಗಿದೆ. ಸಂಧಾನದ ಚರ್ಚೆಗಾಗಿ ಟ್ರಂಪ್ ಸಮಯವನ್ನ ಕೇಳ್ತಿದ್ದಾರೆ. ಕದನ ವಿರಾಮ ಮುಂದುವರಿಕೆ ಅಮೆರಿಕದ ದೋಖಾ ಅಂತ ಇರಾನ್ ಆರೋಪಗಳನ್ನ ಮಾಡ್ತಾ ಇದೆ. ಹಾರ್ಮಜ್ಗೆ ದಿಗ್ಬಂಧನ ಹಾಕಿರೋದಾದ್ರೂ ಯಾಕೆ ಹಾಗಾದ್ರೆ? ಹಾರ್ಮಜ್ ದಿಗ್ಬಂಧನ ಮುಂದುವರಿಸಿ ವಂಚನೆಯನ್ನ ಮಾಡ್ತಾ ಇದೆ. ಟ್ರಂಪ್ ನಂಬಿಕೆಗೆ ಅರ್ಹರಲ್ಲ ಅಂತ ಇರಾನ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕದನ ವಿರಾಮ ವಿಸ್ತರಣೆ ಯಾವ ಕಾರಣಕ್ಕಾಗಿ? ಇರಾನ್ಗೆ ಟ್ರಂಪ್ ಇದೀಗ ತಿರುಗೇಟನ್ನ ಕೊಡ್ತಿದ್ದಾರೆ. ಕದನ ವಿರಾಮವನ್ನ ಘೋಷಿಸಿ ಟ್ರಂಪ್ ಮಹಾ ನಾಟಕವನ್ನೇ ಆಡ್ತಿದ್ದಾರೆ. ಸಂಧಾನದ ಚರ್ಚೆಗಾಗಿ ಟ್ರಂಪ್ ನಮ್ಮ ಹತ್ರ ಸಮಯವನ್ನ ಕೇಳ್ತಿದ್ದಾರೆ. ಕದನ ವಿರಾಮ ಮುಂದುವರಿಕೆ ಅಮೆರಿಕದ ದೋಖಾ ಇದು ಅಂತ ಇರಾನ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈಗಲೂ ಕೂಡ ಹರ್ಮಜ್ಗೆ ದಿಗ್ಬಂಧನ ಹಾಕಿದ್ದಾರಲ್ಲ, ಅದು ಯಾವ ಕಾರಣಕ್ಕೆ? ಹರ್ಮಜ್ಗೆ ದಿಗ್ಬಂಧನನ ಮುಂದುವರಿಸಿ ವಂಚನೆಯನ್ನ ಮಾಡ್ತಿದ್ದಾರೆ ಟ್ರಂಪ್ ನಿಜಕ್ಕೂ ನಂಬಿಕೆಗೆ ಅರ್ಹರಲ್ಲ ಅಂತ ಇರಾನ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಕದನ ವಿರಾಮ ಮುಗಿದರೂ ಸಂಧಾನದ ಸಮರ ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ಯುದ್ಧ ಇನ್ನೇನು ಆರಂಭ ಆಗೇ ಬಿಡ್ತು ಅನ್ನುವಾಗಲೇ ಡೊನಾಲ್ಡ್ ಟ್ರಂಪ್ ಮತ್ತೆ ಯುದ್ಧಕ್ಕೆ ಅಲ್ಪ ವಿರಾಮ ಹಾಕಿದ್ದಾರೆ. ಹರ್ಮಜ್ ಮೇಲೆ ದಿಗ್ಬಂಧನ ಮುಂದುವರಿಸಿದ್ದು ಜಗತ್ತಿಗೆ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಸಂಧಾನಕ್ಕೂ ಬಂದಿಲ್ಲ, ಶಾಂತಿ ಮಂತ್ರವನ್ನು ಪಠಿಸಿಲ್ಲ. ಅಮೆರಿಕ ಪಟ್ಟು ಹಾಕಿ ಕೂತಿದ್ರೆ ಇರಾನ್ ಕೂಡ ಹಠ ಹಿಡಿದು ಹುಂಕರಿಸ್ತಾ ಇದೆ. ಪಾಕ್ನ ಇಸ್ಲಾಮಾಬಾದ್ಗೆ ಬರಬೇಕಿದ್ದ ಜೆಡಿ ವ್ಯಾನ್ಸ್ ನೇತೃತ್ವದ ಇರಾನ್ನ ಮತ್ತೊಂದು ಹಡಗನ್ನ ವಶಕ್ಕೆ ಪಡ್ಕೊಂಡಿದೆ ಅಮೆರಿಕ. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಹಡಗನ್ನ ಅಮೆರಿಕ ತನ್ನ ವಶಕ್ಕೆ ಪಡ್ಕೊಂಡಿದೆ. ಬೋಟ್ಸ್ವಾನಾ ದೇಶದ ಧ್ವಜ ಹೊಂದಿದಂತ ಹಡಗದು, ಅದನ್ನು ವಶಕ್ಕೆ ಪಡೆಯಲಾಗಿದೆ. ತೈಲ ಟ್ಯಾಂಕರ್ ಇದ್ದಂತಹ ಎಂಟಿ ಟಿಫಾನಿ ಹಡಗನ್ನು ವಶಕ್ಕೆ ಪಡೆಯಲಾಗಿದ್ದು, ಇರಾನ್ನಿಂದ ಸಿಂಗಾಪುರ್ಗೆ ತೆರಳುತ್ತಾ ಇದ್ದಂತಹ ಹಡಗದು ರಹಸ್ಯವಾಗಿ ಇರಾನ್ಗೆ ಅಗತ್ಯ ವಸ್ತು ಸಾಗಾಣೆ ಮಾಡಿರುವಂತಹ ಆರೋಪವನ್ನ ಅಮೆರಿಕ ಮಾಡ್ತಾ ಇದೆ. ಇರಾನ್ ಹಡಗನ್ನ ವಶಪಡಿಸಿಕೊಂಡ ಬಗ್ಗೆ ಟ್ರಂಪ್ ಮಾತನಾಡ್ತಾ ಇದ್ದು, ವಶಪಡಿಸಿಕೊಂಡಂತಹ ಹಡಗಿನಲ್ಲಿ ಚೀನಾದ ವಸ್ತುಗಳು ಬಂದಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆ ವಸ್ತುಗಳು ಚೀನಾ ಇರಾನ್ಗೆ ನೀಡಿರುವಂತಹ ಉಡುಗೊರೆ ಅಂತ ಟ್ರಂಪ್ ಆರೋಪಗಳನ್ನ ಮಾಡ್ತಾ ಇದ್ದು, ಚೀನಾ ವಸ್ತುಗಳನ್ನ ನೋಡಿ ನಾನೇ ಅಚ್ಚರಿಗೊಂಡಿರುವೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಚೀನಾದ ಈ ನಡೆಯನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದು, ಚೀನಾ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಟ್ರಂಪ್. ಹಡಗು ವಶಕ್ಕೆ ಪಡೆದಂತ ಅಮೆರಿಕ ವಿರುದ್ಧ ಇರಾನ್ ನಿಗಿ ಅಂತ ಹೇಳ್ತಾರೆ. ಹಡಗು ವಶಕ್ಕೆ ಪಡೆದಿರುವಂತಹ ಅಮೆರಿಕದ ನಡೆ ಯುದ್ಧಕ್ಕೆ ಸಮ ಅಂತ ಇರಾನ್ ಹೇಳ್ತಿದ್ದು, ಅಮೆರಿಕ ನೌಕಾಪಡೆ ವಿರುದ್ಧ ಇರಾನ್ ಪಡೆ ರೋಷಾವೇಶವನ್ನೇ ಪ್ರದರ್ಶಿಸ್ತಾ ಇದೆ. ಇರಾನ್ ಬಂದರುಗಳ ಮೇಲೆ ಅಮೆರಿಕ ದಿಗ್ಬಂಧನ ಹಾಕ್ತಾ ಇದೆ. ಹಡಗುಗಳು ಮುಕ್ತವಾಗಿ ಸಂಚರಿಸದಂತೆ ಮಾಡಲಾಗ್ತಾ ಇದೆ. ದಿಗ್ಬಂಧನವನ್ನ ಹೇಗೆ ತೆಗೆಸಬೇಕು ಅಂತ ನಮಗ್ ಗೊತ್ತಿದೆ ಅಂತ ಇರಾನ್ ಹೇಳ್ತಾರೆ. ನಮ್ಮ ಹಡಗನ್ನ ವಶಕ್ಕೆ ಪಡೆದಿರುವುದು ಯುದ್ಧಕ್ಕೆ ಸಮಾನ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಇರಾನ್. ಡೊನಾಲ್ಡ್ ಟ್ರಂಪ್ಗೆ ಷರತ್ತಿನ ಬೇಲಿ ಹಾಕಿದೆ ಇರಾನ್. ದಿಗ್ಬಂಧನ ತೆರೆಯೋವರೆಗೂ ಸಂಧಾನದ ಚರ್ಚೆಯೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದು, ಹರ್ಮಜ್ ಹಾಗೆ ಬಂದರಿನ ಮೇಲೆ ದಿಗ್ಬಂಧನವನ್ನ ತೆಗಿಬೇಕು. ಇರಾನ್ ಆಸ್ತಿ ಪಾಸ್ತಿ ಜಪ್ತಿ ಮಾಡಿರೋದು ತೆರವು ಮಾಡಬೇಕು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಇದೀಗ ಖಡಕ್ ಸಂದೇಶವನ್ನ ರವಾನಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಷರತ್ತುಗಳನ್ನ ಹಾಕ್ತಾ ಇದೆ. ದಿಗ್ಬಂಧನ ತೆಗೆಯೋವರೆಗೂ ಕೂಡ ಸಂಧಾನಕ್ಕೆ ನಾವು ಸಿದ್ಧರಿಲ್ಲ ಅಂತ ಹೇಳ್ತಿದ್ದಾರೆ.
ದಿಗ್ಬಂಧನ ತೆಗೆಯುವವರೆಗೂ ಸಂಧಾನದ ಚರ್ಚೆಯೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಚರ್ಚೆಗೆ ಬರಲಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಉಡಿಸ್ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದವರು ಈಗ ಕಂಪ್ಲೀಟ್ ಆಗಿ ಯೂಟರ್ನ್ ಅನ್ನ ಹೊಡೆದಿದ್ದಾರೆ. ಏನಾಗ್ತಾ ಇದೆ? ಶಕುಂತಲಾ, ಇವತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಸ್ಲಾಮಾಬಾದ್ನಲ್ಲಿ ಇವತ್ತು 2ನೇ ಸುತ್ತಿನ ಮಾತುಕತೆ ನಡೀಬೇಕಾಗಿತ್ತು. ಇರಾನ್ ಹಾಗೂ ಅಮೆರಿಕದ ಪ್ರತಿನಿಧಿಗಳು ಇಸ್ಲಾಮಾಬಾದ್ನಲ್ಲಿ ಭಾಗಿಯಾಗಿ ಯುದ್ಧ ನಿಲ್ಲಿಸುವಂತಹ ಬಗ್ಗೆ ಮತ್ತೆ ಷರತ್ತುಗಳನ್ನು ಪೂರೈಸುವಂತಹ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಇರಾನ್ ಈ ಒಂದು ಸಭೆಗೆ ಬಂದಿಲ್ಲ. ಹಾಗಾಗಿ ಇವತ್ತು ನಡೀಬೇಕಾಗಿದ್ದಂತಹ ಸಭೆಯನ್ನ ಮುಂದೂಡಲಾಗಿದೆ. ಮುಖ್ಯವಾಗಿ ಅಮೆರಿಕ ಪ್ರತಿನಿಧಿಗಳು ಕೂಡ ಈ ಸಭೆಗೆ ಭಾಗಿಯಾಗ್ತಾ ಇಲ್ಲ. ಈಗ ನಿನ್ನೆಗೆ ಇವತ್ತು ಬೆಳಿಗ್ಗೆನೆ ಕದನ ವಿರಾಮ ಮುಕ್ತಾಯ ಆಗಿರುವಂತಹದ್ದು. ಕದನ ವಿರಾಮ ಮುಕ್ತಾಯ ಆಗಿರೋದ್ರಿಂದ ಕದನ ವಿರಾಮವನ್ನ ಈಗ ವಿಸ್ತರಣೆ ಮಾಡಲಾಗಿದೆ. ಅಂದ್ರೆ ಷರತ್ತುಗಳ ಒಪ್ಪಂದಕ್ಕೆ ಬರುವವರೆಗೂ ಕೂಡ ಕದನ ವಿರಾಮವನ್ನ ವಿಸ್ತರಿಸಲಾಗುತ್ತೆ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಹರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ದಿಗ್ಬಂಧನ ಮುಂದುವರಿಯುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಅಂದ್ರೆ ಇರಾನ್ನ ಪ್ರಮುಖ ಬಂದರುಗಳಿಗೆ ಇರ್ತಕ್ಕಂಥ ದಿಗ್ಬಂಧನ ಮುಂದುವರಿಯುತ್ತೆ. ಜೊತೆಗೆ ಇರಾನ್ನಿಂದ ಯಾವುದೇ ರೀತಿಯಾದಂತಹ ಹಡಗುಗಳು ಬೇರೆ ದೇಶಕ್ಕೆ ಹೋಗೋದಾಗ್ಲಿ ಅಥವಾ ಬೇರೆ ದೇಶಗಳಿಂದ ಇರಾನ್ಗೆ ಬರುವಂತಹ ಯಾವುದೇ ಹಡಗುಗಳಿಗಾಗ್ಲಿ ಅವಕಾಶವನ್ನ ಕೊಡೋದಿಲ್ಲ. ದಿಗ್ಬಂಧನ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಜೊತೆಗೆ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಅಮೆರಿಕದ ಯುದ್ಧ ಪಡೆಗಳು ಸನ್ನದ್ಧ ಸ್ಥಿತಿಯಲ್ಲಿ ಇರ್ತವೆ. ಇರಾನ್ನ ಯಾವುದೇ ರೀತಿಯಾದಂತಹ ದಾಳಿ ಪ್ರತಿದಾಳಿಗಳನ್ನು ಎದುರಿಸಲಿಕ್ಕೆ ಅಮೆರಿಕ ಸೈನ್ಯ ಸಿದ್ಧ ಆಗಿರುತ್ತೆ ಅನ್ನುವಂತಹ ಮಾತನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಬಹು ಮುಖ್ಯವಾಗಿ ಇರಾನ್ ವಿಧಿಸಿದಂತಹ ಷರತ್ತುಗಳನ್ನ ಅಮೆರಿಕ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಅಮೆರಿಕ ವಿಧಿಸಿದಂತಹ ಷರತ್ತುಗಳನ್ನ ಇರಾನ್ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಇಸ್ಲಾಮಾಬಾದ್ ನಲ್ಲಿ ನಡಿಬೇಕಾಗಿದ್ದಂತ ಸಭೆ ಶರಣಾಗತಿಯ ವೇದಿಕೆ ಆಗಬಾರ್ದು, ನಮ್ಮನ್ನ ಬಗ್ಗಿಸುವಂತ ತಂತ್ರ ಆಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರನೇ ಇರಾನ್ ಈ ಒಂದು ಸಭೆಗೆ ಬಂದಿಲ್ಲ. ಬಹು ಮುಖ್ಯವಾಗಿ ಈಗ ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿರುವಂತಹದ್ದು. ಮತ್ತೊಂದು ಇರಾನ್ನ ಯುದ್ಧ ನೌಕೆಯನ್ನ ಈಗ ಅಮೆರಿಕ ವಶಕ್ಕೆ ಪಡೆದುಕೊಂಡಿದೆ. ಮತ್ತೆ ಯಾವುದೇ ರೀತಿಯಂತಹ ಹಡಗುಗಳ ಸಂಚಾರಕ್ಕೂ ಕೂಡ ಈಗ ಅಮೆರಿಕ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಈಗ ಇರಾನ್ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ನೀವು ಅಮೆರಿಕದ ಯುದ್ಧ ನೌಕೆಗಳನ್ನ ಹರ್ಮುಜ್ ಜಲಸಂಧಿಯಿಂದ ವಾಪಸ್ ತೆಗೆದುಕೊಂಡು ಹೋಗಿ. ಈಗೇನು ಪ್ರಮುಖ 4 ಬಂದರುಗಳಿಗೆ ದಿಗ್ಬಂಧನವನ್ನ ವಿಧಿಸಿದ್ದೀರಿ, ಆ ದಿಗ್ಬಂಧನವನ್ನ ಮುಂದೆ ಯಾವುದೇ ಕಾರಣಕ್ಕೂ ವಿಧಿಸಬಾರದು. ನಮ್ಮ ಹಡಗುಗಳ ಸಂಚಾರಕ್ಕೆ ಅಡ್ಡಿಯನ್ನ ಮಾಡಬಾರ್ದು. ನಾವು ಅಲ್ಲಿಯವರೆಗೂ ಕೂಡ ನಾವು ಮಾತುಕತೆಗೆ ಬರಲ್ಲ. ಒಂದು ವೇಳೆ ಈ ದಿಗ್ಬಂಧನ ಮುಂದುವರಿದಿದೆ ಆದಲ್ಲಿ ನಾವು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾತುಕತೆ ಮಾಡಲ್ಲ. ಅಮೆರಿಕ ಒಂದು ವೇಳೆ ದಾಳಿಯನ್ನ ಮಾಡಿದ್ರೆ ನಾವು ಪ್ರತಿದಾಳಿಯನ್ನ ನಡೆಸಲಿಕ್ಕೆ ಸರ್ವ ಸನ್ನದ್ಧರಾಗಿದ್ದೇವೆ. ಈ 15 ದಿವಸಗಳ ಕಾಲ ಕದನ ವಿರಾಮ ಏನಾಗಿತ್ತು, ಈ ಕದನ ವಿರಾಮದ ಸಮಯದಲ್ಲಿ ನಾವು ಕೂಡ ಮುಂದಿನ ಯುದ್ಧಕ್ಕೆ ತಯಾರಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಇರಾನ್ ಕೂಡ ರವಾನೆ ಮಾಡಿದೆ. ಶಕುಂತಲಾ, ಧನ್ಯವಾದ ಹರೀಶ್, ತಮ್ಮ ಅಪ್ಡೇಟ್ಸ್ಗಾಗಿ.